ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಅವರಿಗೆ ಕನ್ನಡದಲ್ಲಿರುವಂತಹ ನಮ್ಮ ಮನೆಯ ದೀಪ ಇದೊಂದು ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತದೆ. 10 or 15 ಮಾರ್ಕ್ಸ್ಗೆ ಇದರಿಂದನೂ ಕೂಡ ಕ್ವಶನ್ಸ್ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಆಗಿರೋ ಈ ಚಾಪ್ಟರನ್ನು ನಾನಿವತ್ತು ಸ್ವಲ್ಪ ವಿವರಿಸ್ತೇನೆ. ಈ ನಮ್ಮ ಮನೆಯ ದೀಪ ಲೇಖನವನ್ನು ಹಾಮ ನಾಯಕ್ರವರು ಬರೆದಿರ್ತಾರೆ. ಹಾರೋಗದ್ದೆ ಮಾನಪ್ಪ ನಾಯಕ್, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹೊಸ ಮನೆಯಲ್ಲಿ ಇವರು ಹುಟ್ಟಿರ್ತಾರೆ ಕವಿಗಳು. ಸೊ ಇವರದ್ದು ನಮ್ಮ ಮನೆ ದೀಪ ಈ ಕಥೆಯ ವಸ್ತು ಏನಂದರೆ, ಮಗಳಾಗಿರ್ತಾಳೆ. ಏನು ಲೇಖಕರ ಮಗಳೇನಿರ್ತಾಳೆ ಅವಳು ಆ ಮನೆಯ ದೀಪವಾಗಿರ್ತಾಳೆ ಅಂತ ಆಗುತ್ತೆ. ಈ ಕಥೆಯಲ್ಲಿ ಬರುವಂತಹ 3 ಕ್ಯಾರೆಕ್ಟರ್ಗಳೆಂದರೆ, ಒಂದು ಲೇಖಕರು ಮತ್ತು ಅವರ ಹೆಂಡತಿ ವಸುಂಧರ, ಹಾಗೆಯೇ ಅವರ ಮಗಳು ರಮ. ಅವಳೇ ಈ ಮನೆಯ ದೀಪ ಆಗಿರ್ತಾಳೆ, ಈ ಕಥಾ ವಸ್ತು ಆಗಿರ್ತಾಳೆ. ಸೊ ಈ ಕಥೆಯ ಸಾರಾಂಶವನ್ನು ನಾನು ಡೀಟೇಲಾಗಿ ಅಥವಾ ಕಥಾ ರೂಪದಲ್ಲಿ ಹೇಳೋದಾದರೆ, ಲೇಖಕರು ಒಂದು ಕಾಲೇಜಿನಲ್ಲಿ ಅಧ್ಯಾಪಕರಾಗಿರ್ತಾರೆ. ಹಾಗೆ ಸ್ವಲ್ಪ ಅವರಿಗೆ ಅಹಂಕಾರ, ಒಳ್ಳೆ ರೀತಿಯಲ್ಲಿ ಜಾಸ್ತಿ ಓದಿದ್ದೇನೆ ಅಥವಾ ದೊಡ್ಡ ಕೆಲಸದಲ್ಲಿದ್ದೇನೆ ಅನ್ನುವಂಥ ಸ್ವಲ್ಪ ಅಹಂಕಾರ ಕೂಡ ಆ ಲೇಖಕರಿಗಿರ್ತದೆ. ಅವರು ಚೆನ್ನಾಗಿ ದುಡಿತಾರೆ, ಎಲ್ಲ ಆಗಿರ್ತದೆ, ಬೇಗ ಮದುವೆ ಆಗಿರ್ತದೆ. ಹಾಗೆ ಅವರಿಗೆ ಮದುವೆ ಆಗಿರ್ತಾರಲ್ಲ, ಅವ್ರ ಹೆಂಡತಿ ಅವರ ಗಂಡನಷ್ಟು ಸುಂದರ ಮತ್ತು ಅಷ್ಟೇನು ಓದ್ಕೊಂಡಿಲ್ಲ ಆಗಿರೋದ್ರಿಂದ ಅವರ ಹೆಂಡತಿಯಾದ ವಸುಂಧರೆಗೆ ಯಾವಾಗಲೂ ಸ್ವಲ್ಪ ಅವಳಿಗೆ ಅಳುಕಿರ್ತದೆ. ಅಂದರೆ ಏನು ನಾವು ಇನ್ಫೀರಿಯಾರಿಟಿ ಅಂತೀವಿ ಆ ಥರ, ಏನು ನಾನು ಜಾಸ್ತಿ ಓದಿಲ್ಲ ಅಥವಾ ನಾನು ಸ್ವಲ್ಪ ಕುಳ್ಳಿ ಆಗಿದ್ದೇನೆ, ಹಾಗೆಲ್ಲ ಅವರಿಗೆ ಒಂಥರ ಗಂಡನ ಮೇಲೆ ಒಂಥರ ಭಯ, ಆ ಥರ ಎಲ್ಲ ಒಂದು ಮನಸ್ಥಿತಿ ಇರ್ತದೆ ಅವರಿಗೆ. ಬಟ್ ಲೇಖಕರಿಗೆ ಸ್ವಲ್ಪ ತಾನು ಜಾಸ್ತಿ ಓದಿದ್ದೇನೆ, ದುಡಿತೇನೆ ಅನ್ನುವಂಥ ಸ್ವಲ್ಪ ಅಹಂ ಕೂಡ ಇರ್ತದೆ. ಯಾವಾಗಲೂ ತುಂಬ ಗಂಟು ಮುಖದಿಂದಲೇ ಜಾಸ್ತಿ ಇರ್ತಾಯಿದ್ರು. ಹಾಗೆಲ್ಲ ಅವರ ಜೀವನ ಇರ್ತದೆ. ಹಾಗೆ ಮದುವೆಯಾಗಿ ಬಂದಾಗಂತೂ ಅವರ ಹೆಂಡತಿಯಾದ ವಸುಂಧರೆಗೆ ತುಂಬ ಭಯದಿಂದಲೇ ಜೀವನ ನಡೆಸ್ತಾರೆ. ಇವಾಗಲೇ ಹೀಗೆ ಮದುವೆಯಾದ ಹೊಸತ್ರಲ್ಲೇ ಹೇಗಪ್ಪ ಇವ್ರ ಜೊತೆ ಸಂಸಾರ ಮಾಡೋದು, ಹೇಗೆ ಇರುವುದು ಎನ್ನುವಂತಹ ಭಯ ವಸುಂಧರೆ ಅವರಿಗೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಮದುವೆಯಾದ ಒಂದು 6 ತಿಂಗಳಲ್ಲಿ ಅವರಿಗೆ ಮಗಳು ಹುಟ್ಟುತ್ತಾಳೆ. ಆಗ ಮದುವೆ ಮೊದಲಿಗೆ ಗಂಡನಿಗೆ ಗಂಡು ಮಕ್ಕಳ ಮೇಲೆ ವಿಪರೀತವಾದ ವ್ಯಾಮೋಹ ಇರ್ತದೆ. ಆದರೆ ಯಾವಾಗ ಮಗಳು ಹುಟ್ಟುತ್ತಾಳೋ ಅದರ ನಂತರ ಅವರಿಗೆ ನನಗೆ ಒಂದು ಗಂಡು ಮಗ ಬೇಕೆನ್ನುವ ಆಸೆ ಇತ್ತು ಅನ್ನೋದನ್ನೇ ಮರೆಯುವಷ್ಟು ಅವರು ಹೆಣ್ಣು ಮಗುನ ಪ್ರೀತಿಸಲಿಕ್ಕೆ ಹೋಗ್ತಾರೆ. ಈ ಕಥೆಯಲ್ಲಿ ಮಗಳು ನಮ್ಮ ಮನೆಯ ದೀಪ ಯಾಕೆ ಆಗ್ತಾಳಂದರೆ, ಈ ಗಂಟು ಮುಖದಿಂದ ಅಥವಾ ಯಾವಾಗಲೂ ಸ್ವಲ್ಪ ಅಹಂಕಾರದಲ್ಲೇ ಇರುವಂತಹ ಈ ಲೇಖಕರೇನಿರ್ತಾರೆ ಅವರು ಮಗಳು ಹುಟ್ಟಿದ ನಂತರ ತುಂಬ ಬದಲಾಗ್ತಾರೆ. ಅಂದರೆ ಯಾವಾಗಲೂ ಗಂಟು ಮುಖದಲ್ಲಿರುವ ಸಿಟ್ಟಲ್ಲಿರುವಂಥ ಗಂಡ ಮಗಳು ಹುಟ್ಟಿದ ನಂತರ ಹೆಂಡತಿ ಕಡೆ ಸ್ವಲ್ಪ ಪ್ರೀತಿ ತೋರಿಸ್ತಾರೆ, ಅಥವಾ ಹೆಂಡತಿನ ಸ್ವಲ್ಪ ಪ್ರೀತಿಸುವುದು, ಹೆಂಡತಿ ಜೊತೆ ಪ್ರಣಯದಿಂದ ವರ್ತಿಸುವುದು, ಹೆಂಡತಿಗೆ ಒಂದು ಬೆಲೆ ಕೊಡೋದು, ಆ ಥರ ತುಂಬ ಬದಲಾವಣೆ ಆಗ್ತದೆ. ಈ ಬದಲಾವಣೆ ಹೆಂಡತಿಗೆ ತುಂಬ ಮನಸ್ಸಿಗೆ ಖುಷಿ ನೀಡ್ತದೆ. ಗಂಡ ಹೆಂಡತಿ ಜೀವನ ಒಟ್ಟಿಗೆ ಇದೇ ಥರ ಬದುಕಬೇಕು ಅನ್ನುವಂಥದ್ದು ಇರ್ತದಲ್ಲ, ಆ ಒಂದು ಜೀವನವನ್ನು ಅವರು ಈಗ ಅನುಭವಿಸ್ತಾರೆ. ಮಗಳು ಹುಟ್ಟಿದ ನಂತರ ನನ್ನ ಜೀವನಕ್ಕೆ ಒಂದು ಹೊಸ ಬೆಳಕನ್ನು ಕೊಟ್ಟ ಮಗಳು ಏನಿರ್ತಾಳೆ ಅವಳು ಈ ಮನೆಯ ದೀಪ. ಮಗಳು ಅಂದರೆ ಭಾರಿ ಇಷ್ಟ ಇರ್ತದೆ. ಮಗಳ ರಮ್ಮೆಯಿಂದಲೇ ನನ್ನ ಜೀವನ ಬದಲಾಯಿತು ಅನ್ನುವಂಥ ಮನಸ್ಥಿತಿ ಅವರ ಲೇಖಕರ ಪತ್ನಿ ವಸುಂಧರಳದಾಗಿರುತ್ತದೆ. ಸೊ ಅಷ್ಟು ಹೆಂಡತಿಗೆ ಯಾವಾಗಲೂ ಭಯ ಭೀತಿಯಿಂದ ತೋರಿಸ್ತಾ ಇದ್ದ ಗಂಡ ಮಗಳು ಬಂದ ಮೇಲೆ ಹೆಂಡತಿಗೆ ತುಂಬ ಪ್ರೀತಿ ನೀಡ್ತಾಯಿದ್ರು, ಅದಕ್ಕಿಂತ ಜಾಸ್ತಿ ಮಗಳಿಗೆ ತುಂಬ ಪ್ರೀತಿ ನೀಡ್ತಾಯಿದ್ರು. ಸೊ ಗಂಡ ಹೆಂಡತಿ ಇಬ್ಬರ ಪ್ರೀತಿಯ ಧಾರೆ ಪಡಿತಾ ಇದ್ದ ಈ ರಮ ಏನಿದ್ದಾಳೆ ದಿನದಿಂದ ದಿನಕ್ಕೆ ಚೂಟಿಯಾಗಿ ತುಂಬ ಮುದ್ದಾಗಿ ಬೆಳೀತಾ ಇದ್ಲು. ಇವಳ ಬೆಳವಣಿಗೆನ ನೋಡಿಕೊಂಡು ಅವರು ತುಂಬ ಹತ್ತಿರವಾಗ್ತಾಯಿದ್ರು ಗಂಡ ಹೆಂಡತಿ. ಅವಳು ಮಾತಾಡೋದು, ಅವಳು ಆಟ ಆಡೋದು, ಅವಳು ಹೇಳಿದಾಗೆ ಅವರಿಬ್ಬರು ಗಂಡ ಹೆಂಡತಿ ಕೇಳೋದು, ಹೀಗೆ ಅವರಿಬ್ಬರ ಜೀವನ ಸುಂದರವಾಗಿ ಸೊಗಸಾಗಿ ಕಾಣ್ತಾ ಇತ್ತು. ಮದುವೆ ಮೊದಲು ಹೆಂಡತಿ ಮದುವೆ ಆದ ನಂತರ ತವರು ಮನೆಗೆ ಹೋಗ್ತಾಯಿದ್ರು, ಅಷ್ಟೇನು ಬೇಸರ ಪಡೆದ ಗಂಡ ಮಗು ಹುಟ್ಟಿದ ನಂತರ ಹೆಂಡತಿ ತವರು ಮನೆಗೆ ಹೋಗ್ತಾಳಂದಾಗ ತುಂಬ ಬೇಜಾರು ಪಡ್ತಾಯಿದ್ರು. ಅಂದರೆ ಹೆಂಡತಿ ಜೊತೆ ತನ್ನ ಮಗಳು ಕೂಡ ಹೋಗ್ತಾಳೆ, ತನ್ನ ಜೀವದ ಒಂದು ಭಾಗವೇ ಹೋಗ್ತಾ ಇದೆ ಅನ್ನುವಂತಹ ಮನಸ್ಥಿತಿ ಅವರಿಗೆ. ಮಗಳು ಪಾರಿಜಾತದಂತೆ ಬೆಳೀತಾ ಇದ್ದಾಳೆ, ಅವಳಿಲ್ಲದಿದ್ದರೆ ಇಲ್ಲಿ ಏನು ನಗುನೇ ಇಲ್ಲ ಈ ಮನೆಯಲ್ಲಿ ಅನ್ನುವಂತಹ ಭಾವ ಲೇಖಕರದಾಗಿರ್ತದೆ. ಅಷ್ಟು ಮಗಳು ಅವರ ಜೀವನವನ್ನು ಅಂತಹ ರೀತಿಯಲ್ಲಿ ಬದಲಾಯಿಸಿರ್ತಾಳೆ. ಅಷ್ಟು ಮಗಳ ಮೇಲೆ ಪ್ರೀತಿ, ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಅವರು. ಹಾಗೆ ರಮ ಬೆಳೆದಂತೆ ಗಂಡ ಹೆಂಡರ ಕೆಲಸವೂ ಹೆಚ್ಚಾಗ್ತದೆ. ಅವಳೆಲ್ಲ ಹೋಗ್ತಾಳೆ, ಏನು ಮಾಡ್ತಾಳೆ, ಯಾವಾಗಲೂ ಅವಳ ಮೇಲೆ ಒಂದು ಕಣ್ಣು ಇಟ್ಕೊಂಡೇ ಇರಬೇಕು. ಮನೇಲಿ ಇರೋಷ್ಟು ಕೆಲಸದ ಮಧ್ಯೆ ಮಗಳನ್ನು ನೋಡ್ಕೊಳ್ಳೋದೇ ಅವರಿಗೆ ಒಂದು ದೊಡ್ಡ ಕೆಲಸ, ಅದಕ್ಕೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾಯಿದ್ರು. ಬಟ್ ಆ ಕೆಲಸದಲ್ಲಿ ಅವರಿಗೆ ತುಂಬ ಸುಖ ಸಿಗ್ತಾ ಇತ್ತು. ಮಗಳನ್ನು ನೋಡೋದ್ರಲ್ಲೇ ಅವ್ರ ಗಂಡ ಹೆಂಡತಿ ನೋಡ್ಕೊಳ್ಳೋದ್ರಲ್ಲೇ ಗಂಡ ಹೆಂಡತಿಗೆ ಇಡೀ ಜೀವನವೇ ಸವಿಯಲಿಕ್ಕೂ ಮನಸ್ಸು ಬೇಜಾರಿಲ್ಲ. ಅಷ್ಟು ಪ್ರೀತಿಯಿಂದ, ತುಂಬ ಆಸೆಯಿಂದ, ಭಕ್ತಿಯಿಂದ ಮಗಳ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು ಅಂತ ಇಲ್ಲಿ ಹೇಳಲಾಗ್ತದೆ. ಯಾವ ಥರ ಲೇಖಕರು ಬದಲಾಗಿದ್ದಾರೆ ಅಂದರೆ, ಮಗಳು ಹುಟ್ಟಿದ ನಂತರ ಯಾವ ರೀತಿಯಲ್ಲಿ ಬದಲಾಗಿದ್ದಾರೆ ಅಂದರೆ, ಸ್ವತಃ ಅವರ ಸ್ನೇಹಿತರೆ ಅವರಿಗೆ ಕೇಳ್ತಾ ಇದ್ರು, ಯಾರಿಗೂ ಹುಟ್ಟಿದ ಮಗಳು ನಿಂಗೆ ಹುಟ್ಟಿದಾಳೇನಯ್ಯ ಏನಯ್ಯ ಅಂತ ಕೇಳ್ತಾ ಇದ್ರಂತೆ.
ಆ ಮಟ್ಟದಲ್ಲಿ ಅವರ ರಾಯರು ಏನು ನಮ್ಮ ಲೇಖಕರಿದ್ದಾರೆ ಬದಲಾಗಿದ್ರಂತೆ. ಅಷ್ಟು ಲೇಖಕರೆಲ್ಲ ಅಣಕಿಸ್ತಾ ಇದ್ರಂತೆ. ಅಂದು ಲೇಖಕರೇ ಇದನ್ನು ಬರೀತಾರೆ. ಮೊದಲು ಯಾವಾಗಲೂ ಸಮಯಕ್ಕೆ ಸರಿಯಾಗಿ ಮನೆಗೆ ಬರ್ತಾ ಇಲ್ಲ, ಯಾವಾಗಲೂ ಊಟ ಮಾಡೋದು ಅಥವಾ ಮನೆಗೆ ಈ ಟೈಮಿಗೆ ಬರಬೇಕಂದ್ರೆ ಸಮಯ ಮೀರಿ ಮನೆಗೆ ಬರ್ತಾ ಇದ್ದ ಗಂಡ ಈಗ ಊಟಕ್ಕೆ ಒಂದು ಸ್ವಲ್ಪ ಸಮಯ ಮೊದಲೇ ಮನೆಗೆ ಬರ್ತಾರೆ. ಯಾಕಂದರೆ ಅಲ್ಲಿ ಮಗಳಿದ್ದಾಳೆ ಮನೆಯಲ್ಲಿ. ಅಂದರೆ ಅವಳು ಅಷ್ಟು ಬಂದಾಗ ಅವಳು ಮಾತಾಡುವ ರೀತಿ ಮತ್ತು ಪಟ ಮಾತಾಡುವ ರೀತಿ, ಅವಳು ಕೇಳುವ ಕ್ವಶನ್ಸ್ ಕೆಲವೊಮ್ಮೆ ಉತ್ತರನೇ ಕೊಡಲಿಕ್ಕಾಗದಂಥ ಚೂಟಿಯಾದ ಕ್ವಶನ್ಸ್ಗಳನ್ನೆಲ್ಲ ಅವಳು ಕೇಳ್ತಾ ಇರ್ತಾಳೆ. ಅವಳ ಜೊತೆ ಮಾತಾಡೋದೇ ಚೆಂದ. ಕೆಲಸ ಇರುವಂತಹ ಎಲ್ಲ ಕೆಲಸಕ್ಕಿಂತ ಮಗಳ ಜೊತೆ ಕಳೆಯುವ ಸಮಯವೇ ತುಂಬ ಮುಖ್ಯ ಎನ್ನುವಂಥ ರೀತಿಯಲ್ಲಿ ಲೇಖಕರು ಬದಲಾಗ್ತಾರೆ. ಹಾಗೆ ಮತ್ತು ಎಲ್ಲಾದರೂ ಅಪ್ಪ ಹೋಗಲಿಕ್ಕೆ ಹೊರಟೆ, ಅಲ್ಲಿ ಹೋಗಬೇಡ, ಎಲ್ಲಿ ಹೋಗ್ತೀಯಾ, ನಾನು ಬರ್ತೀನಿ, ನನಗೆ ಅದು ಕೊಡು, ಚಿತ್ರ ಕೊಡು, ಗಾಡಿ ಮಾಡಿ ಕೊಡು, ಹಾಗೆ ಹೀಗೆ ಒಂದಲ್ಲ ಎರಡು ಮಗಳು ಕ್ವಶನ್ಸ್ ಕೇಳೋದು, ತುಂಟಾಟಗಳನ್ನು ಮಾಡೋದು, ಇದನ್ನೆಲ್ಲ ಲೇಖಕರು ಇಲ್ಲಿ ಬರ್ತಿರ್ತಾರೆ. ರಮ ತುಂಬ ತುಂಟಿ ಅಷ್ಟೇ ಅಲ್ಲ, ಜಾಣೆ ಕೂಡ. ಅಪ್ಪ ಅಮ್ಮ ಇಬ್ಬರನ್ನು ಒಲಿಸ್ಕೊಳ್ತಾಳೆ. ಅಪ್ಪನ ಬಳಿ ಇದ್ದರೆ ಅಪ್ಪನೇ ಒಳ್ಳೆಯವನು, ಅಮ್ಮ ಇದ್ದರೆ ಅಮ್ಮನೇ ಸರಿ, ಹೀಗೆ ಅವಳು ಪಕ್ಷಾಂತರ ಮಾಡ್ತಾ ಇರ್ತಾಳೆ. ದಿನಗಳೆಲ್ಲ ಹೀಗೆ ಕಳೀತಾರೆ. ರಮೆ ಅಂದರೆ ಪ್ರೀತಿ ಕೇವಲ ಇಬ್ಬರಿಗೆ ಅಲ್ಲ, ಇವರ ಒಟ್ಟು ಕುಟುಂಬಕ್ಕೆ ಅವಳು ಮುದ್ದಿನ ಮಗಳಂತೆ. ಆಳುಕಾಳಿಗಳಿಗೂ ಕೂಡ. ಅಂದರೆ ರಮ ಎಷ್ಟು ಅಪ್ಪ ಅಮ್ಮನ ಜೀವನ ಬದಲಾಯಿಸೋದಲ್ಲದೆ ಅವರಿಬ್ಬರ ಕುಟುಂಬದವರಿಗೂ ಕೂಡ, ಅಪ್ಪನ ಕುಟುಂಬ ಅಮ್ಮನ ಕುಟುಂಬದವರಿಗೂ ರಮ ಅಂದರೆ ತುಂಬ ಮುದ್ದಂತೆ. ಹಾಗೆಯೇ ಅವ್ರ ಮನೆಯಲ್ಲಿ ಮಾಡುವಂಥ ಕೆಲಸಗಾರರಿಗೂ ಕೂಡ ರಮ ಅಂದರೆ ತುಂಬ ಇಷ್ಟ ಆಗಿರ್ತಾಳಂತೆ. ಹಾಗೆಯೇ ರಮ ತಂದೆ ತಾಯಿಯನ್ನು ಬಿಟ್ಟು ಯಾರನ್ನೂ ಅತಿಯಾಗಿ ಹಚ್ಚಿಕೊಳ್ಳಲ್ಲ, ಮೌನಿ. ಆದರೆ ಔಚಿತ್ಯವರಿತು ಎಲ್ಲರ ಜೊತೆ ಮಾತಾಡ್ತಾಳೆ. ಅಂದರೆ ಸಿಚುವೇಶನ್ಗೆ ಹೇಗೆ ಬೇಕು ಹಾಗೆಯೇ, ಜಾಸ್ತಿ ತಂದೆ ತಾಯಿಯನ್ನೇ ಹೊಂದಿಕೊಂಡಿದ್ರು ಕೂಡ ಸಮಯಕ್ಕೆ ತಕ್ಕಂತೆ ಅಥವಾ ಸಿಚುವೇಶನ್ ಪರಿಸ್ಥಿತಿಗೆ ಅನುಸಾರವಾಗಿ ಎಲ್ಲರ ಜೊತೆನೂ ಹೊಂದಾಣಿಕೆ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳಂತೆ. ಒಟ್ಟಾರೆ ರಮ ಲೇಖಕರ ಮನೆಯ ನಂದಾದೀಪ. ಗಾಳಿ ಸುಯ್ಯದಿದ್ದರೆ ಎಣ್ಣೆ ಬತ್ತಿ ಉಳಿದರೆ ಯಾವ ಕಾಲಕ್ಕೂ ಇಂಥ ದೀಪಗಳು ಪ್ರತಿ ಮನೆಯಲ್ಲೂ ಬೆಳಗುತ್ತವೆ ಅಂತ. ಅಂದರೆ ಇಂತಹ ಮಕ್ಕಳು ಪ್ರತಿ ಮನೆಯಲ್ಲೂ ಇರಬೇಕು. ಅವರಿಗೆ ಒಂದು ದೇವರೊಂದು ಆಯಸ್ಸನ್ನು ಕೊಟ್ಟು ತುಂಬ ಸಮೃದ್ಧಿಯಿಂದ ಅವರನ್ನು ನೋಡ್ಕೊಳ್ಬೇಕು. ಇಂಥ ಮನೆಗಳಲ್ಲಿ ಒಬ್ಬಳು ಮಗಳಿದ್ರೆ ಆ ಮನೆಯ ನಂದಾದೀಪ ಯಾವಾಗಲೂ ಉರಿತಾ ಇರುತ್ತೆ. ಆ ಮನೆ ಯಾವಾಗಲೂ ಸುಖವಾಗಿ ಸೌಂದರ್ಯವಾಗಿ ಎಂತ ಹೇಳ್ತಾರೆ, ಸಮೃದ್ಧಿಯಿಂದ ಕೂಡಿರ್ತದೆ ಅಂತ ಹೇಳ್ತಾರೆ. ಒಟ್ಟಾರೆ ಈ ಲೇಖನದಲ್ಲಿ ಏನಿದೆ ಅಂದರೆ, ಗಂಟು ಹಾಕಿಕೊಂಡು ಸಿಟ್ಟು ಕೋಪ ಅಹಂಕಾರದಿಂದಲೇ ಇದ್ದಂಥ ಒಬ್ಬ ಲೇಖಕರು, ಮದುವೆ ಆದ ಹಾಗೆ ಇದ್ದಂಥ ಲೇಖಕರು, ಮದುವೆ ಆದ ನಂತರನೂ ಹಾಗೇ ಅವರ ಜೀವನ ಶೈಲಿಯನ್ನು ಬಳಸಿಕೊಂಡು ಬಂದ ಲೇಖಕರು ಮದುವೆಯಾಗಿ ಒಂದು ಮಗಳು ಹುಟ್ಟಿದ ನಂತರ ಯಾವ ರೀತಿಯಲ್ಲಿ ಬದಲಾಗ್ತಾರೆ, ಮಗಳು ಅವರ ಜೀವನವನ್ನು ಹೇಗೆ ಬದಲಾಯಿಸ್ತಾಳೆ, ನೆಮ್ಮದಿ ಕೊಡ್ತಾಳೆ, ಅವರಿಗೆ ಎಷ್ಟು ಮುಖ್ಯ ಆಗ್ತಾಳೆ, ಅವರನ್ನು ಹೇಗೆ ಅವರಿಬ್ಬರ ಮಧ್ಯೆ ಅವರ ಜೀವನವೇ ಆಗ್ತಾಳೆ. ಅಥವಾ ಒಬ್ಬ ವ್ಯಕ್ತಿ ಸ್ಟಬ್ಬನ್ ಏನು ಹೇಳ್ತಾರೆ, ಒಬ್ಬ ಮೊಂಡು ಆಗದ ಒಂದು ವ್ಯಕ್ತಿಯನ್ನು ಒಂದು ಚಿಕ್ಕ ಮನಸ್ಸು ಇರುವಂತಹ ಮುಗ್ಧ ಮನಸ್ಸು ಹೇಗೆ ಬದಲಾಯಿಸ್ತದೆ ಅನ್ನುವಂಥದ್ದು ಮಾತ್ರ ಈ ಕಥಾ ವಸ್ತು ಆಗಿರ್ತದೆ. ಹಾಗಾಗಿ ಇದು 10 or 15 ಮಾರ್ಕ್ಸ್ಗೆ ಬಂದಾಗ ನೀವು ಇದನ್ನು ಬ್ರೀಫಾಗಿ ನಿಮ್ಮದೇ ಅರ್ಥದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸ್ನೇಹಿತರೆ. ಧನ್ಯವಾದಗಳು.